ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣ ಪ್ರಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಹರಿ ಓಂ. ಒಂದು ಶ್ರದ್ಧೆಯ ಭಾವನಾತ್ಮಕ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಧಾರೇಶ್ವರ ಭಾಗವತರ ಈ ತೆರನಾದ ಕಾರ್ಯಕ್ರಮದಲ್ಲಿ ಸ್ವಲ್ಪ ಬೇಗ ನಾವು ಪಾಲ್ಗೊಳ್ತಾ ಇದ್ದೇವೆ. ಇನ್ನೊಂದು 15-20 ವರ್ಷ ಕಳೆದು ನಾವು ಈ ಕಾರ್ಯಕ್ರಮ ಮಾಡಬೇಕಾಗಿತ್ತು. ದೈವಚಿತ್ತ 4 ದಶಕಗಳ ಕಾಲ ಯಕ್ಷಲೋಕದ ಒಬ್ಬ ಸಮರ್ಥ, ಪ್ರಭಾವಿ, ಪ್ರಖರ ಮತ್ತು ಕ್ರಿಯಾಶೀಲ ಭಾಗವತನಾಗಿ ಅವರು ಕೆಲಸ ಮಾಡಿದ್ದಾರೆ. ಭಾಗವತರ ಭಾಗವತ ಧಾರೇಶ್ವರರು, ನನ್ನ ತಿಳುವಳಿಕೆಯಲ್ಲೂ ಮಯ್ಯರೆ, ಭಾಗವತರ ಭಾಗವತ. ಭಾಗವತಿಗೆ ದೊಡ್ಡ ಬೋರ್ಗರೆಯುವ ಸ್ವರ ಧ್ವನಿ ಬೇಕಾದ್ದಲ್ಲ, ಇರುವ ಧ್ವನಿಯನ್ನು ಸಮುಚಿತವಾಗಿ ಸಮರ್ಪಕವಾಗಿ ಬಳಸುವುದು ಹೇಗೆ ಅಂತ ತೋರಿಸಿದ ಭಾಗವತರ ಸಾಲಿನಲ್ಲಿ ಮೊದಲ ಎಣಿಕೆಯಲ್ಲಿ ಧಾರೇಶ್ವರರಿದ್ದಾರೆ. ಇರುವ ಸ್ವರವನ್ನು ಹೇಗೆ ಬಳಸುವುದು ಅಂತ. ಎಲ್ಲ ಸಂಬಾರಗಳಿದ್ದು ಪದಾರ್ಥ ಮಾಡೋದು ಸುಲಭ, ಕಡಿಮೆ ತರಕಾರಿ ಸಂಬಾರಗಳಲ್ಲಿ ಒಳ್ಳೆ ಅಡುಗೆ ಮಾಡೋದು ಹೇಗೆ ಅಂತ ಹೇಳೋದು ಸಾಮರ್ಥ್ಯ. ಈ ವಿಭಾಗದಲ್ಲಿ ಭಾಗವತಿಕೆಯ ಸಂವಿಧಾನಕ್ಕೆ ಹೊಸ ಭಾಷ್ಯ ಬರೆದವರು ಧಾರೇಶ್ವರರು. ಭಾಗವತಿಕೆಯ ಸಂವಿಧಾನಕ್ಕೆ ಅದು ಕಾಳಿಂಗನಾವುಡ್ರ ಆಕ್ರಮಣ ಭಾಗವತಿಕೆಯನ್ನು, ತೆಂಕು ಬಡಗು ಯಾವ ತಿಟ್ಟುಗಳ ಭೇದ ಇಲ್ಲದೆ ನಾವುಡ್ರು ಭಾಗವತಿಕೆಯನ್ನು ಆಕ್ರಮಿಸಿದ್ದಾರೆ. ಭಾಗವತಿಕೆಗೆ ಹೊಸ ದಾರಿಯನ್ನು ಸೃಷ್ಟಿ ಮಾಡಿದ್ದಾರೆ. ಹೀಗೆ ಕುದುರೆಗೆ ದೃಷ್ಟಿ ಕಟ್ಟಿದ್ದು ಭಾಗವತಿಕೆ ಅಲ್ಲ, ಭಾಗವತಿಕೆಯ ವಿಸ್ತರಣ ಇದನ್ನು ಮಾಡಿದ್ದಾರೆ ಅವರು. ಅದಕ್ಕೆ ವಿಶಾಲ ಕೋನವನ್ನು ಕೊಟ್ಟಿದ್ದಾರೆ. ಲಘು ಕೋನ ಅಲ್ಲ, ಲಂಬ ಕೋನ ಅಲ್ಲ, ವಿಶಾಲ ಕೋನವನ್ನು. ಧಾರೇಶ್ವರರು ವಿಶಿಷ್ಟ ಕೋನವನ್ನು ಕೊಟ್ಟಿದ್ದಾರೆ. ಭಾಗವತಿಕೆ 2 ಧ್ರುವಗಳದು, ಒಂದು ವಿಶಾಲ ಕೋನ, ಒಂದು ವಿಶಿಷ್ಟ ಕೋನ. ನಾನು ಯಾವಾಗಲೂ ಹೇಳಲಿಕ್ಕುಂಟು, ಜೋಶಿಯವರು ಹೇಳ್ತಾರೆ, ಭಾಗವತಿಕೆಯ ಅದ್ಭುತ ಕಡತೋಕ, ಭಾಗವತಿಕೆಯ ಸ್ಟಾರ್ ನಾವುಡ್ರು, ಭಾಗವತಿಕೆಯ ಕ್ರಾಂತಿ ಧಾರೇಶ್ವರ. ಇವರು 3 ಅಳಿಸಲಾಗದಂತಹ ಧ್ವನಿಯನ್ನು ಧ್ವನಿಸಿ ಹೋದ ಭಾಗವತರುಗಳು. ಯಕ್ಷಗಾನದ ಸಂಪ್ರದಾಯದ ಭಾಗವತಿಕೆಗೆ ಒಂದು ರಾಗದ ಬಳಕೆಗೆ ಒಂದು ಶಿಸ್ತು, ಒಂದು ಕ್ರಮ ಇತ್ತು. ಈ ವ್ಯಾಪ್ತಿಯನ್ನು ಮೀರಿದ ಭಾಗವತರಲ್ಲ ನಾವುಡ್ರು. ಈ ಭಾಗವತಿಕೆಯ ವ್ಯಾಪ್ತಿಯನ್ನು, ಆವರಣವನ್ನು ವಿಸ್ತರಣೆ ಮಾಡಿದವರು ನಾವುಡ್ರು. ನನಗೆ ಸ್ವರ್ಣವಲ್ಲಿ ಶ್ರೀಗಳ ನೆನಪಾಗ್ತದೆ. ನಾನೊಮ್ಮೆ ಹೇಳಿದೆ ಯಕ್ಷಗಾನದ ಸೀಮೋಲ್ಲಂಘನ ಅಂತ. ಆವಾಗ ಸ್ವರ್ಣವಲ್ಲಿ ಶ್ರೀಗಳನ್ನು ಅಪ್ಪಣೆಗೊಳಿಸಿದ್ರು ಅಶೋಕ್ ಭಟ್ರೆ, ಸೀಮೋಲ್ಲಂಘನ ಅಲ್ಲ, ಸೀಮಾ ವಿಸ್ತರಣ ಹೇಳಿ ಅಂತ. ಈ ಅರ್ಥದಲ್ಲಿ ಕಾಳಿಂಗನಾವುಡ್ರು ಭಾಗವತಿಕೆಯ ಸೀಮೆಯ ವಿಸ್ತರಣವನ್ನು ಮಾಡಿದ್ದಾರೆ. ಧಾರೇಶ್ವರರು ಅವರ ವಿಸ್ತರಣೆಯ ಸೀಮೆಯಲ್ಲಿ ಸಮೃದ್ಧವಾದಂತಹ ಭಾಗವತಿಕೆಯ ಕೃಷಿ ಮಾಡಿದ್ದಾರೆ. ಅವರು ಬೇಲಿ ಹಾಕಿದ್ದಾರೆ, ಇವರು ಕೃಷಿ ಮಾಡಿದ್ದಾರೆ. ಯಾವುದು ಆವರಣದ ಒಳಗುಂಟು ಅದು ಕೃಷಿ, ಯಾವುದು ಆವರಣದ ಹೊರಗುಂಟು ಅದು ಅರಣ್ಯ. ಹಾಗಾದ ಧಾರೇಶ್ವರರ ಧ್ವನಿ ಅರಣ್ಯ ರೋಧನ ಅಲ್ಲ, ಅದು ಶಾಸ್ತ್ರೀಯತೆಯ ವಿಸ್ತರಣ. ಭಾಗವತಿಕೆಯಲ್ಲಿ ಹೊಸ, ನೀವು ಜಾನಪದದ ಗೇಯ ಸಾಹಿತ್ಯ ಇರಬಹುದು, ಗಾನ ಪದ್ಧತಿ ಇರಬಹುದು, ಅಥವಾ ಶಾಸ್ತ್ರೀಯತೆ ಇರಬಹುದು. ಭಾರತೀಯ ರಂಗಭೂಮಿಯಲ್ಲಿ ಗಾನ, ನೃತ್ಯ, ವಾದನ ಸಾಧನಗಳು ಅಥವಾ ಸಂಗೀತಗಳು, ನೃತ್ಯ ವಿಧಾನಗಳು, ಇದು ಜಗತ್ತಿನಲ್ಲಿ ಭಾರತೀಯ ರಂಗಭೂಮಿಯಷ್ಟು ಶ್ರೀಮಂತಿಕೆ ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ಇರುವಂತಹದ್ದು. ಈ ಗಾನ ಪದ್ಧತಿಯಲ್ಲಿ ಜಾನಪದೀಯದ ಸೊಗಡಿನಲ್ಲಿ ಶಾಸ್ತ್ರೀಯತೆಯನ್ನು ತುರುಕಿ ಆ ಹೂರಣವನ್ನು ತುಂಬಿಸಿ ಭಾಗವತಿಗೆ ಕೊಟ್ಟ ಮೊದಲ ಭಾಗವತ ಧಾರೇಶ್ವರ. ಅವರಿಗೆ ಅದು ಅನಿವಾರ್ಯತೆ ಇತ್ತು. ನಾನು ಎಷ್ಟೋ ಸಲ ಅವರ ಹತ್ರ ಚರ್ಚಿಸಿದ್ದೇನೆ. ರಾತ್ರಿ 3 ಗಂಟೆವರೆಗೆ ಅವರಲ್ಲಿ ನಾವು ಬೈಠಕ್ ಕೂತ್ಕೊಳ್ತಿದ್ದೆವು. ಎಲ್ಲರೂ, ಕಾರ್ತಿಕ, ತೇಜು, ಅವರು ಸುಧಕ್ಕ, ಎಲ್ಲರೂ, ಅನನ್ಯ, ಕುಟುಂಬಕ್ಕೆ ಸೇರಿಕೊಂಡವರು ಎಲ್ಲರೂ. ಅವರು ಹೇಳುತ್ತಿದ್ದರು ಅನಿವಾರ್ಯ ಇದು ಅಂತ. ಆದರೆ ಅದನ್ನು ಭಾಗವತಿಕೆಯ ಸಂವಿಧಾನದ ಆವರಣದಿಂದ ದೂರ ಹೋಗಲಿಲ್ಲ ಅವರು. ಮೊನ್ನೆ ಅವರ ತುಣುಕುಗಳು, ಉಪ್ಪೂರ ಜೊತೆ ಅವರು ಹಾಡುತ್ತಿದ್ದ ತುಣುಕುಗಳು ಬರ್ತದೆ. ಅವರು ಹಾಡಿದ ಹೊಸ ನಿಮ್ಮ ಶೂದ್ರ ತಪಸ್ವಿನಿಂದ ತೊಡಗಿ ಅವರದ್ದು ಯಾವುದು ಇದಾದದ್ದು ಆಪ್ತಮಿತ್ರ ಸಿನಿಮಾದ ಪ್ರಸಂಗ ನಾಗವಲ್ಯವರೆಗೆ ಧಾರೇಶ್ವರರು ಸಾರ್ವಕಾಲಿಕ ದಾಖಲೆಯನ್ನು ಮಾಡಿದ್ರಲ್ಲ.
ಒಂದು ಮೇಳದ ಆತ್ಮವಾಗಿ, ಒಂದು ಮೇಳದ ಹೃದಯವಾಗಿ ಅವರೊಂದು 26 ವರ್ಷ ಕೆಲಸ ಮಾಡಿದ್ದಾರೆ. ಈಗ ಚಿಟ್ಟಾಣಿಯವರು ಇದ್ದಾಗ ಅಮೃತೇಶ್ವರಿ ಮೇಳ, ನಾವುಡ್ರಿದ್ದಾಗ ಸಾಲಿಗ್ರಾಮ ಮೇಳ, ಉಳಿದ ಕಲಾವಿದರು ಅಲ್ಲ ಅಂತ ನಾನು ಹೇಳುವುದಲ್ಲ, ಇದು ಎಲ್ಲರೂ ಒಪ್ಪುವ ವಿಷಯ. ದಾರೇಶ್ವರ ಪೆರಡೂರು ಮೇಳ, ಅವರ ಅಕಾಲಿಕ ನಿಧನ, ನಾವು ಅನೇಕ ಸಲ ದೊಡ್ಡ ಶಬ್ದ ಹೇಳ್ತೇವೆ, ತುಂಬಲಾರದ ನಷ್ಟ ಅಂತ. ದಾರೇಶ್ವರ ನಿರ್ಗಮನ ಈ ಕ್ಷೇತ್ರದ ಭರಿಸಲಾಗದ ಮತ್ತು ಭರಿಸ ಸಾಧ್ಯ ಇಲ್ಲದ ಒಂದು ದೊಡ್ಡ ನಿರ್ಗಮನ. ಅದು ನಿರ್ಗಮನ ಒಂದು ವ್ಯಾಕ್ಯೂಮ್ ಕ್ರಿಯೇಷನ್ ಆಗುವ ನಿರ್ಗಮನ. ಅದು ಒಂದು ಭಾಗವತಿಕೆಯ ಸಾಮರ್ಥ್ಯದ ಕೊರತೆಯ ನಿರ್ಗಮನ. ಅದು ಡಾಕ್ಟರ್ ಜೋಶಿ ಅವರು ನಿನ್ನೆ ಮಾತಾಡ್ತಾ ಹೇಳಿದರು, ದೊಡ್ಡ ನಿರ್ಗಮನ, ದೊಡ್ಡ ಒಂದು ವ್ಯಾಕ್ಯೂಮ್ ನಿರ್ಮಾಣ ಆಯಿತು ದಾರೇಶ್ವರ ನಿರ್ಗಮನ ಅಂತ. ಮತ್ತು ಒಂದು ಗೋಷ್ಠಿ, ಕಮ್ಮಟ ಮತ್ತು ಬರಹದಲ್ಲಿ ಮತ್ತು ಮಾತುಗಳಲ್ಲಿ ಭಾಗವತಿಕೆಯ ಬಗ್ಗೆ ಇದಮಿತ್ತಮ್ ಅಧಿಕಾರಯುತವಾಗಿ ರಾಗವನ್ನು ಬಳಸೋದು, ತಾಳದ ಗತಿ, ಅದರ ವಿಸ್ತರಣೆ, ಹಿಮ್ಮೇಳ, ಮುಮ್ಮೇಳ, ಪದ್ಯಗತಿ, ಸಾಹಿತ್ಯ, ಇದರ ಬಗ್ಗೆ ನಿಖರವಾಗಿ ಹೇಳುವ ಮತ್ತು ಅದನ್ನು 4-5 ವಿಧದಲ್ಲಿ ಪ್ರಸ್ತುತಪಡಿಸುವ ಎಲ್ಲ ಸಾಧ್ಯತೆಗಳಿರುವ ಭಾಗವತ. ಅನೇಕ ಮಂದಿಗೆ ಗೊತ್ತುಂಟು, ಹೇಳಲಿಕ್ಕೆ ಬರೋದಿಲ್ಲ. ಕೆಲವರಿಗೆ ಹೇಳಲಿಕ್ಕೆ ಗೊತ್ತುಂಟು, ನನ್ನಾಗೆ ಪದ್ಯ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ದಾರೇಶ್ವರು ಸರ್ವ ಸಮರ್ಥ, ಕಸದಿಂದ ರಸವನ್ನು ತೆಗೆಯುವ ಸಾಮರ್ಥ್ಯ ಇರುವವ. ಇಲ್ಲದಿದ್ದರೆ ಪದ್ಯ ಬರೆದ ಒಬ್ಬ ಬರಹಗಾರ, ಪ್ರಸಂಗಕರ್ತರು ಯಾರೇ ಇರ್ಬೋದು, ಹೊಸ ಪ್ರಸಂಗಗಳಲ್ಲಿ ಎಷ್ಟೊಂದು 60 ಪದ್ಯ ಬರೀತಾರ, 40, 120. ಅದರಲ್ಲಿ ಬಳಸುವ ಪದ್ಯಗಳಿರುವಂಥದ್ದು ನಿಜವಾಗಿ ಕತೆ ಕೊಂಡೋಗುವ ಪದ್ಯ ಇರುವುದು 30-20. ಮತ್ತು ನೀವು ಕತೆ ಮಾಡೋದು. ಹಾಗಣ ದಾರೇಶ್ವರರ ದುಡಿಮೆ ಪ್ರಸಂಗಕರ್ತನಿಗೆ ಕ್ರೆಡಿಟ್ ಹೋಯಿತು ಅಂತ. ಅವರ ಪ್ರಸಂಗ ಯಶಸ್ವಿ ಆಯಿತು. ಯಶಸ್ವಿಯಾದದ್ದು ಅವರ ಪ್ರಸಂಗಕರ್ತನಿಂದ ಅಲ್ಲ, ದಾರೇಶ್ವರರ ಸಾಮರ್ಥ್ಯದಿಂದ. ಬಹುಶಃ 1 ತಿಂಗಳು ಮೇಳ ಹೊರಟು ಅವರು ಮನೆಗೆ ಬಂದದ್ದು ಅಪರೂಪ ಇರಬಹುದು. ಆ ಪ್ರಸಂಗವನ್ನು ಸೆಟ್ ಮಾಡಿ ಅದು ಗಲ್ಲಾಪೆಟ್ಟಿಗೆಯಲ್ಲಿ ಯಶಸ್ವಿ ಆಗದೆ ಅವರು ಮನೆಯ ಮುಖ ನೋಡಲಿಲ್ಲ. ಇಂತಹ ಅನೇಕ ಸಂಗತಿಗಳಿದೆ ದಾರೇಶ್ವರದ್ದು ಹೇಳಲಿಕ್ಕೆ. ಸರ್ವಮಾನ್ಯರಾದವರು, ಸಹೃದಯಿ, ಒಳ್ಳೆಯ ಅತಿಥೇಯ, ಒಳ್ಳೆಯ ಹೃದಯವಂತ, ಮತ್ತು ಎಲ್ಲ ದೃಷ್ಟಿಯಿಂದ ತುಂಬ ಸರಳ ವ್ಯಕ್ತಿತ್ವ. ಅವರ ಮನೆಯಲ್ಲಿ ತುಂಬ ಆತಿಥ್ಯ ಪಡೆದು, ಅವರ ರೇಷನ್ ಕಾರ್ಡಿನಲ್ಲಿ ಮಾತ್ರ ಹೆಸರಿಲ್ಲ, ನಿತ್ಯ ಅನ್ನಕ್ಕೆ ಅಕ್ಕಿ ಬೀಳುವ ಮನೆ ಅದು ನಮಗೆಲ್ಲ, ಅಲ್ಲೂ ಮಯ್ಯರೇ? ಹೌದೌದು. ಹೀಗೆ ಇವ ಸುಬ್ರಹ್ಮಣ್ಯ ದಾರೇಶ್ವರರು ಅವರು ನಿರ್ಗಮಿಸಿದರು. ತುಂಬ ಅವಸರದಿಂದ ಹೋದರು ಅವರು. ಹಾಗಾದ ಕಾರಣ ಗರುಡ ಪುರಾಣದಲ್ಲಿ 9,000 ಶ್ಲೋಕ ಇದೆ. ಅದರಲ್ಲಿ 4,500 ಶ್ಲೋಕ ಔರ್ಧ್ವ ದೇಹಿಕವನ್ನು ಹೇಳ್ತದೆ. ಅದರಲ್ಲಿ 1,850 ಶ್ಲೋಕ ಗರುಡ ಪುರಾಣದಲ್ಲಿ ಸಾರೋದ್ಧಾರ ಅಂತ, ಹೇಗೆ ಉತ್ತರ ಕ್ರಿಯಾದಿಗಳು ಪ್ರಾಣೋತ್ಕ್ರಮಣ ಆದ ಮೇಲೆ ಸ್ವರ್ಗಗಮನದವರೆಗಿನ ಸಂಗತಿಯನ್ನು ಹೇಳ್ತದೆ. ಅದರಲ್ಲಿ ಸಂಬಂಧವಾಗಿ ಇವತ್ತು ಮಾಡುವಂತಹದ್ದು ದಾರೇಶ್ವರರಿಗೆ ಏನವರ ಮಕ್ಕಳು ಔರ್ಧ್ವ ದೇಹಿಕವನ್ನು ಮಾಡಿದರು, ಅದಕ್ಕಿಂತ ಏನೇನು ಕಡಿಮೆ ಅಲ್ಲದ ಒಂದು ಶ್ರಾದ್ದ ಪ್ರಕ್ರಿಯೆಯ ಕಾರ್ಯಕ್ರಮ ಇದು ಅಂತ ನಾವು ತಿಳ್ಕೊಳ್ಬೇಕು. ಈ ಗಾನ ನಮನ, ಇದು ಗಾನ ವೈಭವ ಅಲ್ಲ ಇದು. ಆಮೇಲೆ ನುಡಿ ನಮನ, ಇದು ಮಾಡದೇ ಇದ್ದರೆ ದಾರೇಶ್ವರ ಅಲ್ಲಿಗೆ ಹೋಗಲಿಕ್ಕಿಲ್ಲ. ಅವರು ಇಲ್ಲೆಲ್ಲಾರು ಕೂತಾರು, ಇವರು ಏನು ಮಾಡ್ತಾರೆ ಮಕ್ಕಳು ಅಂತ. ಮೈಯರೆಲ್ಲ ಎಲ್ಲ ಹೋಯ್ದ್ರು ಅಂತ, ಈ ಸುರೇಶ್ ಅಲ್ಲ ಎಲ್ಲಿ ಹೋಯ್ದ್ರು ಅಂತ ಕೇಳ್ಯಾರು. ಅದಕ್ಕೆ ಬೇಕಾಗಿ ನಾವಿವತ್ತು ಸಮರ್ಪಣಾ ಭಾವದಿಂದ ಶ್ರದ್ಧೆಯ ಭಾಗವಾಗಿ ಇವತ್ತು ಒಂದು ಶ್ರದ್ಧಾಂಜಲಿ, ಒಂದು ಗಾನ ನಮನ, ಮತ್ತೊಂದು ನುಡಿ ನಮನ ಇರ್ತದೆ. ಆಮೇಲೆ ಎಲ್ಲರಿಗೂ ಅವರ ನೆನಪಿನಲ್ಲಿ ಒಂದು ಭೋಜನ ಇರ್ತದೆ 1 ಗಂಟೆಯ ಮೇಲೆ. ನಾವೆಲ್ಲರೂ ಅವರ ಅಭಿಮಾನಿಗಳು, ಪ್ರೀತಿ, ಅನೇಕ ವಿಧದ ಭಾವನೆಗಳಿದೆ. ಆ ಭಾವನೆಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಕಾರ್ಯಕ್ರಮ ಇದು. ನಾವೆಲ್ಲ ಶ್ರದ್ಧೆಯಿಂದ ಭಾಗವಹಿಸಬೇಕು. ಅನ್ಯಾನ್ಯ ಕ್ಷೇತ್ರದಿಂದ, ದುದುರದಿಂದ ಬಂದಿದ್ದೀರಿ, ಇನ್ನು ಅನೇಕ ಮಂದಿ ಬರುವವರಿದ್ದಾರೆ. ಮೊದಲಿಗೆ ನಾವು ಎದ್ದು ನಿಂತು ಅರ್ಧ ನಿಮಿಷ ಅವರಿಗೆ ಮೌನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ವಿನಂತಿ ಮಾಡ್ತಾನೆ. 4 ವಿಧದಲ್ಲಿ ಯಕ್ಷಗಾನ ವಿಸ್ತರಿಸಿದೆ. ಒಂದು ಯಕ್ಷಗಾನದ ರಂಗಭೂಮಿಯ ಅಂದರೆ ಯಕ್ಷಗಾನ ಪ್ರದರ್ಶನದ ಭಾಗವತಿಕೆ, ಒಂದು ತಾಳಮದ್ದಳೆಯ ಭಾಗವತಿಕೆ, ಆಮೇಲೆ ಇದರಿಂದ ವಿಚಲನೆಗೊಂಡ, ಕವಲೊಡೆದ ಗಾನ ವೈಭವದ ಭಾಗವತಿಕೆ, ಮತ್ತೊಂದು ನೃತ್ಯ ವೈಭವದ ಗಾನ ಭಾಗವತಿಕೆ. ಭಾಗವತಿಕೆಗೆ 4 ಸ್ವರೂಪ ನಾ ಕಂಡುಕೊಂಡಿದ್ದೇನೆ. ಅನೇಕ ಭಾಗವತರುಗಳಿಗೆ ಈ 4 ಸ್ವರೂಪದ ವ್ಯತ್ಯಾಸ ಗೊತ್ತಿಲ್ಲ. ದಾರೇಶ್ವರ ಭಾಗವತರಿಗೆ ತಿಟ್ಟಿನ ಭೇದ ಇಲ್ಲದೆ ಬಯಲಾಟದ ಭಾಗವತಿಕೆ ಹೇಗೆ, ಟೆಂಟು ಮೇಳದ ಭಾಗವತಿಕೆ ಹೇಗೆ, ತಾಳಮದ್ದಳೆಯ ಭಾಗವತಿಕೆ ಹೇಗೆ, ಗಾನವೈಭವದ ಭಾಗವತಿಕೆ ಹೇಗೆ, ನೃತ್ಯ ವಿಧಾನದ ಭಾಗವತಿಕೆ ಹೇಗೆ ಅಂತ ಗೊತ್ತಿರುವ ಮೊದಲ ಎಣಿಕೆಯ ಭಾಗವತ ದಾರೇಶ್ವರ. ಅವರ ಭಾಗವತಿಕೆಯಲ್ಲಿ ಅರ್ಥ ಹೇಳುವ ಅರ್ಥಧಾರಿಗೆ ಗೊತ್ತಾಗೋದು ಮುಂದಿನ ಪದ್ಯಕ್ಕೆ ಬರಬೇಕು ಅಂತ, ಮತ್ತು ತಾನು ಎಷ್ಟು ಅರ್ಥ ಹೇಳಬೇಕು ಅಂತ.
4-4.25 ಗಂಟೆ ನಡೆಯುವ ರಾವಣ ವಧೆಯ ಅವರಿದ್ದರೆ 3 ತಪ್ಪಿದರೆ 3 ಗಂಟೆ 10 ನಿಮಿಷದಲ್ಲಿ ಮುಗೀತದೆ. ಅವರು ಗಂಟೆ ತೋರಿಸುವುದಿಲ್ಲ, ಅರ್ಥ ಉದ್ದಾಯಿತು ಅಂತ ಹೇಳುವುದಿಲ್ಲ. ಅವರು ಕುಳಿತಲ್ಲಿಂದ ಸ್ವಲ್ಪ ಹೀಗೆ ನೋಡಿ ಅವರ ತೊಡೆಯಲ್ಲಿ ಕೈ ಇಡುವಾಗ ನಮಗೆ ಗೊತ್ತಾಗೋದು ಪದ್ಯಕ್ಕೆ ಬರಬೇಕು ಅಂತ. ಹೀಗೆ ಮಾಡಿ ಆಯ್ತು ಅವರು. ಇದು ಶೇಣಿ ಸಾಮಗಾದಿ, ಒಬ್ಬ ಅಶೋಕ್ ಭಟ್ಟ ಹೇಳುವುದಲ್ಲ, ಪದ್ಯಕ್ಕೆ ಬಂದಾಯ್ತಲ್ಲ. ಇಂತಹ ಒಂದು ಅವಧಾನ ಉಳ್ಳ ಅದ್ಭುತ ಭಾಗವತ ದಾರೇಶ್ವರು. ಈಗ ಗಾನ ನಮನದ ಮೂಲಕವಾಗಿ ಅವರ ಆತ್ಮಕ್ಕೆ ನಾವು ಶುಭ ವಿದಾಯವನ್ನು, ಅವರು ಪಿತೃಲೋಕಕ್ಕೆ ಅಲ್ಲಿ ಚಿಟ್ಟಾಣಿಯವರು ಎಲ್ಲ ಕಾಯ್ತಾ ಇದ್ದಾರೆ, ಒಳ್ಳೆ ಭಾಗವತ ಇಲ್ಲ ಅಂತ. ಉಪ್ಪೂರು ಹೇಳ್ಬೋದು, ಆ ಒಟ್ಟಿಗೆ ಹೇಳಬೇಕಲ್ಲ ಎಲ್ಲಿ ಹೋಗಿದ್ದಾನೆ ಅಂತ. ನಾವುಡ್ರು ಹೇಳ್ಬೋದು, ಅವರದ್ದೇ ಶಬ್ದದಲ್ಲಿ ಬೈಲಿಕ್ಕೊಂದು ಜನ ಬೇಕಲ್ಲ ನಾವುಡ್ರಿಗೆ. ಶೇಣಿಯಾದಿಗಳು ಕಾದಿರ್ಬೋದು ದಾರೇಶ್ವರ ಎಲ್ಲಿ ಹೋದಾನೆ ಅಂತ. ಆಗ ಅವರು ಯಾನದಲ್ಲಿದ್ದಾರೆ. ಅದಕ್ಕೆ ಬೇಕಾಗಿ ಗಾನ ಯಾನದ ಮೂಲಕವಾಗಿ, ಗಾನ ನಮನದ ಮೂಲಕವಾಗಿ ಇದು ದಾರೇಶ್ವರರ ದಿವ್ಯಾತ್ಮಕ್ಕೆ ಸಮರ್ಪಿಸುವ ಸಂದರ್ಭ ಇದು. ಅಲ್ಲಿಂದ ರಾಘವೇಂದ್ರ ಮಯ್ಯರಿದ್ದಾರೆ, ಮೊನ್ನೆಯಿಂದ ಈ ಕುಟುಂಬದ ಜೊತೆಗೆ ಇದ್ದಾರೆ ಮಯ್ಯರು. ಹಾಗೆ ಸುರೇಶ್ ಶೆಟ್ಟರು ದೀರ್ಘ ಒಡನಾಡಿ ಮೇಳದಲ್ಲಿ. ಅದೇ ರೀತಿ ಚಂದ್ರಕಾಂತ ಮೂಡುಬೆಳ್ಳೆಯವರು ಹೊಸ ಜನರೇಷನ್ನಲ್ಲಿ ಮೂಡಿ ಬಂದ ಭಾಗವತಿಕೆಯ ಸಂಪ್ರದಾಯವನ್ನು ಮೈಗೂಡಿಸಿಕೊಂಡ ಭರವಸೆಯನ್ನು ಹೊಂದಿದ ಭಾಗವತರು. ಪದ್ಯ ಹೇಳೋ ಹುಚ್ಚಿಲ್ಲ, ಚಂದ ಪದ್ಯ ಹೇಳ್ತಾರೆ. ಪದ್ಯ ಹೇಳೋ ಹುಚ್ಚು ಬೇರೆ, ಚಂದ ಪದ್ಯ ಹೇಳೋದು ಬೇರೆ. ಇವರು 3 ಜನ ನಮ್ಮ ಜೊತೆಗಿದ್ದಾರೆ. ಇನ್ನು ಪಕ್ಕ ಯಾರಾದರೂ ಬಂದರೆ ಸೇರಿಕೊಳ್ಳಬಾರದು ಅಂತ ಏನಿಲ್ಲ. ಈ ಭಾಗದಿಂದ ನಮ್ಮ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಎನ್ ಜಿ ಹೆಗಡೆಯವರಿದ್ದಾರೆ, ಬಂದಿದ್ದಾರೆ, ಯಕ್ಷಗಾನ ಶಿಕ್ಷಕರು. ಹಾಗೆ ಶಶಾಂಕ ಆಚಾರ್ಯ, ಹೊಸ ತಲೆಮಾರಿನ ಭರವಸೆಯ ಮದ್ದಳೆ ವಾದಕರು. ರಾಮಕೃಷ್ಣ ಮಂದರ್ತಿಯವರು ಚೆಂಡೆಯ ಬ್ರಹ್ಮ ಮತ್ತೆ ಸೇರಿಕೊಳ್ಳಿಕ್ಕಿದ್ದಾರೆ. ಇವರು ಮಯ್ಯರಿಂದ ತೊಡಗಿ ಅನುಕ್ರಮವಾಗಿ ಹಾಡುತ್ತಾರೆ ದಾರೇಶ್ವರು ಹಾಡುವ ಪದ್ಯಗಳು ಮತ್ತು ಅವರು ಗಾನ ನಮನ ಸ್ವರೂಪದಲ್ಲಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಪಾಲ್ಗೊಳ್ಳಬೇಕು ಮತ್ತು ಕಾರ್ಯಕ್ರಮ ಪೂರ್ತಿ ಇದ್ದು ನಮ್ಮ ಒಂದು 40 ವರ್ಷ ಈ ಭಾರತೀಯ ರಂಗಭೂಮಿಯ ದಾರೇಶ್ವರ ಭಾಗವತರನ್ನು ಯಕ್ಷಗಾನದ ದೊಡ್ಡ ಭಾಗವತ ಅಂತ ನಾವು ಹೇಳಿಕೊಳ್ಳುವುದಲ್ಲ, ಭಾರತೀಯ ರಂಗಭೂಮಿಯ ಗಾನ ಪದ್ಧತಿಯ ಒಬ್ಬ 100 ಜನರನ್ನು, ಭಾರತೀಯ ರಂಗಭೂಮಿಯಲ್ಲಿ 100 ಜನ ಹಾಡುಗಾರರನ್ನು ತೆಕ್ಕೊಳ್ಳೋದಿದ್ದರೆ ಆ 100 ಜನರಲ್ಲಿ ಒಬ್ಬ ದಾರೇಶ್ವರರು ಅಂತ. ಆ ಎತ್ತರಕ್ಕೆ ಏರಿದವರು ದಾರೇಶ್ವರರು. ನಾವು ಯಕ್ಷಗಾನದ ಶ್ರೇಷ್ಠ ಭಾಗವತ, ಯಕ್ಷಗಾನದ ಈ 3 ಜಿಲ್ಲೆಗೆ ದಾರೇಶ್ವರರು ಸೀಮಿತ ಅಲ್ಲ, ಭಾರತೀಯ ರಂಗಭೂಮಿಯ ಶ್ರೇಷ್ಠ ಕಲಾವಿದರ ಸಾಲಿನಲ್ಲಿ ದಾರೇಶ್ವರಿದ್ದಾರೆ. ಅದು ನಮ್ಗೆ ಗೊತ್ತಿರಬೇಕು. ಮಯ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ. ಶ್ರೀ ಗುರುಗಣಾಧಿಪತೈ ನಮಃ. ಗಜಮುಖದ ಗಣಪಗೆ ಗಜಮುಖ ಗಣಪಗೆ ಚೆಲ್ವ ತ್ರಿಜಗ ವಂದಿದಗೆ ಆರತಿಯ ಎತ್ತಿರ ಆರತಿಯ ಬೆಳಗಿರ ಗಜಮುಖದವಗೆ ಗಣಪಗೆ ಬೆಳ್ಳಿಯ ಹುಲಿಗೆ ಚೆಗಳ ಕಟ್ಟಿ ಕುಳಿವಂತ ಡೊಳ್ಳಿನ ಗಣಪಗೆ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖದವಗೆ ಗಣಪಗೆ
ದೇವತೆಗಳ ಕೈಯ ಕಪ್ಪಾವಗೊಂಬಾಗೆ ದಾವಾಗ್ನಿಯಂದಾದಿ ಮೆರೆವಾಗೆ ಆವಾಗಮನದಲ್ಲಿ ನೆನೆದರಿಷ್ಟಾರ್ಥವ ಇವ ಗಣೇಶಗಾರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖಾದವಾಗೆ ಗಣಪಾಗೆ ಕರದೊಳ್ಳು ಪರಶು ಆಶಾಂಕುಶಧರನಿಗೆ ಹರುಷದಿ ಭಕ್ತರ ಪೊರೆವ ಬಗೆ ಮುರಗಭೂಷಣನ ಸುಕುಮಾರ ಗಜಬದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಾಗೆ ಗಣಪಗೆ ತೋದಿಂದ ದಿನ ತಾಂ ಪ್ರಸಂಗ ಕಾಳಿದಾಸ ಕಂಡು ಕಲಾದರನು ಕಂಡು ಕಲಾದರನು ಕಂಡು ಕಲಾದರನು ಮೋಹನೆಯನ್ನು ಕಂಡು ಕಲಾದರನು ಕಂಡ ತಂಗದೀರ ಮಂಡಲ ಮೀರುದು ಎಂಬ ಕಂಡ ತಂಗದೀರ ಮಂಡಲ ಮೀರುದು ಎಂಬ ದುಂಡು ಗುಜೆಯ ಮಗ ಅಂದ ಈ ಕೃಪೆ ದುಂಡು ಗುಜೆಯ ಮೊಗದಂದ ಈ ಕೃಪೆ ಕಂಡ ಕಲಾದರನು ಮೋಹನೆಯನ್ನು ಕಂಡ ಕಲಾದರನು ಆ ಆ ಆ
ಕಲಾದರಲೇ ಸಾರಿ ಬಳ್ಳಿಯ ಕಾರಣವನು ಸಾರಿ ಬಳ್ಳಿಯ ಕಾರಣವನು ಈ ರೀತಿ ಅಪರೂಪ ಸ್ವಾರಿ ಚಿತ್ತೈಸಿದೆ ಈ ರೀತಿ ಅಪರೂಪ ಸ್ವಾರಿ ಚಿತ್ತೈಸಿದೆ ಸಾರಿ ಬಂದಿಯ ಕಾರಣವನು ಬೇಡಿಗ ಈ ರೀತಿ ಬರೂಪ ಸ್ವಾರಿ ಚಿತ್ತೈಸಿದೆ ಬಾರೈ 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 ಕಲಾದರನೆ ಆಸನ ಮನಿಯರೆಯಲೇ ಎನಲು ಚಂಚಲಗೊಳ್ಳುತ್ತ ಕಲಾದರ ಮನದಿ ಶಂಕೆಯ ತಾಳುತ್ತ ಕಲಾದರ ಮನದಿ ಶಂಕೆಯ ತಾಳುತ್ತ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ವನಜಾಕ್ಷಿ ನಿನ್ನ ಪರಿಣಯದ ನಿರ್ಬಂಧವ ಅನುವಿನಿಂ ಅರಿಯಲೋ ಸುಗ ಇಲ್ಲಿಗೈ ತಂದೆ ಅನುವಿನಿಂ ಅರಿಯಲೋ ಸುಗ ಇಲ್ಲಿಗೈ ತಂದೆ ಎನಲು ಚಂಚಲಗೊಳ್ಳುತ್ತ ಕಲಾದರ ಮನದಿ ಶಂಕೆಯ ತಾಳುತ್ತ ಕಲಾದರ ಮನದಿ ಶಂಕೆಯ ತಾಳುತ್ತ ಎನಲು ಚಂಚಲಗೊಳ್ಳುತ್ತ 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 ಅವರದೇ ಪ್ರಸಂಗ ಶೂದ್ರ ತಪಸ್ಸು ಏದಕಮ್ಮ ನಗುದಲೀರಿ ಬೇಳಬಾರದು ಏದಕಮ್ಮ ನಗುದಲೀರಿ ಹೇಳಬಾರದು ಏದಕಮ್ಮ ನಗುದಲೀರಿ ಹೇಳಬಾರದು ನಿಮ್ಮ ರೀತಿಯೇ ಹೊಸತು ಕೇಳುವೆ ನಿಮ್ಮ ರೀತಿಯೇ ಹೊಸತು ಕೇಳುವೆ ಅರಿಯಲಾರದೆ
ಹೊಸತು ಕೇಳಿ ಅರಿಯಲಾರದೆ ಇಲ್ಲಿದೆ ಹಣ್ಣು ತಿನಿಸು ಹಾಲ ಬಿಂದಿಗೆ ಇಲ್ಲಿದೆ ಹಣ್ಣು ತಿನಿಸು ಹಾಲ ಬಿಂದಿಗೆ ಏಕೆ ಹಾಲ ಬಿಂದಿಗೆ ಏಕೆ ಹಾಲ ಬಿಂದಿಗೆ ಮತ್ತೆ ಜನ್ಮದ ಪಲ್ಲಂಗ ಸರಿಯ ಮಂದ ದೀವಿಗೆ ಮತ್ತೆ ಜನ್ಮದ ಪಲ್ಲಂಗ ಸರಿಯ ಮಂದ ದೀವಿಗೆ ಏದಗಂಬ ನಗುತ್ತಲೀ ಹೇಳಬಾರದು ಏದಗಂಬ ನಗುತ್ತಲೀ ಹೇಳಬಾರದೆ ಹೇಳಬಾರದೆ ರಮಣನನ್ನು ಸನಿಯ ಕಂಡು ಸುಖಿಸುವ ಮತ್ತೆ ರಮಿಸುವಲ್ಲಿ ಹೇಗೋ ಏನು ಎನ್ನುವ ಕಾತರಾಗ ಮತ್ತೆ ರಮಿಸುವಲ್ಲಿ ಹೇಗೋ ಏನೋ ಹೇಗೋ ಏನೋ ಎನ್ನುವ ಕಾತರ ಹೊತ್ತು ಬಹಳವಾಯ್ತು ಕಾಂತನ್ಯಾಕೆ ಬಾರನು ಹೊತ್ತು ಬಹಳವಾಯ್ತು ಕಾಂತನ್ಯಾಕೆ ಬಾರನು ರಮಣನ್ಯಾಕೆ ಬಾರನು ಇನಿಯನ್ಯಾಕೆ ಬಾರನು ರಮಿಸುವಲ್ಲಿ ಹೇಗೋ ಏನೋ ರಮಿಸುವಲ್ಲಿ ಹೇಗೋ ಏನೋ ಎನ್ನುವ ಕಾತರ ರಮಿಸುವಲ್ಲಿ ಹೇಗೋ ಏನೋ ಎನ್ನುವ ಕಾತರ ಹೊತ್ತು ಬಹಳವಾಯ್ತು ಕಾಂತನ್ಯಾಕೆ ಬಾರನು ಇನಿಯನ್ಯಾಕೆ ಬಾರನು ರಮಣನ್ಯಾಕೆ ಬಾರನು ರಮಿಸುವಲ್ಲಿ ಹೇಗೋ ಏನೋ ಎನ್ನುವ ಕಾತರ ಯಾವ ನನ್ನ ಪರಾಧಕ್ಕಾಗಿ ಈ ಕೋಪಕ್ಕೆ ಯಾವ ನನ್ನ ಪರಾಧಕ್ಕಾಗಿ ಈ ಕೋಪಕ್ಕೆ ದೇವರಾಗದೆ ದೈತ್ಯರಾಗಿ ವರ್ತಿಸಿದರು ದೇವರಾಗದೆ ದೈತ್ಯರಾಗಿ ವರ್ತಿಸಿದರು ನೋವ ಸಹಿತಲೆಂದು ಪೇಳಿ ನೋವ ಸಹಿಸಲೆಂದು ಪೇಳಿ ದೇವರಾಗದೆ ದೈತ್ಯರಾಗಿ ವರ್ತಿಸಿದರು
ಪ್ರಸಂಗ ಶ್ರೀಕೃಷ್ಣ ಸಂಧಾನ. ಅರಸಗೆ ಬ್ರಹ್ಮಾಂಡ ಕೋಟಿಯ ಧರಿಸಿ ಗರ್ಭರಿಯ ಪೊರೆವ ಚಿನ್ಮಯ ನರಗೆ ಸಾರಥಿಯಾದ ಮೇಲೆ ಉಳಿದವರ ಮಾಡೇನು. ಹರ ಹರ ಮನುಜಾದರಲಿ ಸಿದ ದುರ್ಗದಾನಿನ್ನೇ ಸುಧನ್ಯನೋ ಶರಣರಲಿ ಮಗುಳೆಂದು ದಯವೋ ಭಕ್ತವತ್ಸಲಗೆ. ಶರಣರಲಿ ಮಗುಳೆಂದು ದಯವೋ ಭಕ್ತವತ್ಸಲಗೆ. ಸುರಾರೆ ಇದರದು ಅಸುರಾರೆ ದಿವ್ಯವರುದು ಅಡರಿದು ಗಾಯಕರ ಸಂಗೀತ ಪೊಗಳಿಗೆ ವಾದ್ಯ ನಿನದರಿ. ಕಂಸ ವಿಘಾತ ಲಕ್ಷ್ಮೀನಾಥ ಸಾತ್ವಿಕ ಸಂಗೀತ. ಕಂಸ ವಿಘಾತ ಲಕ್ಷ್ಮೀನಾಥ ಸಾತ್ವಿಕ ಸಂಗೀತ. ಯಮ ಸಂಜಾತ ಅತ್ಯಾನಂದ ಕರದಿ ನರನುಡನ ಅಂದು ಬರದಿ. ಪ್ರಸಂಗ ಪದ್ಮ ಪಲ್ಲವಿ. ಇದು ಭಾಗವತರ ಬಾರಿ ಪ್ರೀತಿಯ ಪದ್ಯ. ಜನಪನಾಲಯ ಸೇರಿಸುತ್ತದೆ ಅರಮನೆಯ ಸೊಬಗ ನಿರುಗಿಸಿ ಮನದೊಳಾಸೆಯಾಗ ಕನಸ ಕಳ್ಳಳು ಮನದೊಳಾಸೆಯಾಗ
ಕನಸ ಕಂಡಳು ಬಾಳ ಬಗೆಗೆ ಹೊಂಗನಸ ಕಾಣುತ್ತ ಬಾಳ ಬಗೆಗೆ ಹೊಂಗನಸ ಕಾಣುತ್ತ ಮದುವೆಯಾಗಿ ಇವರ ಹೃದಯ ಮುದದಿ ಗೆಲ್ಲುವೆ ಮದುವೆಯಾಗಿ ಇವರ ಹೃದಯ ಮುದದಿ ಗೆಲ್ಲುವೆ ಮದುವೆಯಾಗಿ ಇವರ ಹೃದಯ ಮುದದಿ ಗೆಲ್ಲುವೆ ಹೃದಯ ವೀಣೆ ಮೀಟಿಗೆ ಹೃದಯ ವೀಣೆ ಮೀಟಿ ಮಧುರ ಪದವ ಹಾಡುವೆ ಮದುವೆಯಾಗಿ ಮಧುರ ವೀಣೆ ಪದವ ಹಾಡುವೆ ಮುದದಿ ಗೆಲ್ಲುವೆ ಮದುವೆಯಾಗಿ ಇವರ ಹೃದಯ ಮುದದಿ ಗೆಲ್ಲುವೆ ಹೃದಯ ವೀಣೆ ಮೀಟಿ ಮಧುರ ಪದವ ಹಾಡುವೆ ಹೃದಯ ವೀಣೆ ಮೀಟಿ ಮಧುರ ಪದವ ಹಾಡುವೆ ಮಧುರ ಪದವ ಹಾಡುವೆ ಮಧುರ ನುಡಿಗಳಿಂದ ಪ್ರೇಮ ಸುದಯ ಕುಡಿಸುವೆ ಮಧುರ ನುಡಿಗಳಿಂದ ಪ್ರೇಮ ಸುದಯ ಕುಡಿಸುವೆ ಮದನ ಕದನದಿಂದಲ ಮರ ಸದನ ಅಟ್ಟುವೆ ಮದನ ಕದನದಿಂದಲ ಮರ ಸದನ ಅಟ್ಟುವೆ ಪ್ರೇಮ ಸುದಯ ಕುಡಿಸುವೆ ಮಧುರ ನುಡಿಗಳಿಂದ ಪ್ರೇಮ ಸುದಯ ಕುಡಿಸುವೆ ಮದನ ಕದನದಿಂದ ಸದನ ಕಟ್ಟುವೆ ಅಮರ ಸದನ ಕಟ್ಟುವೆ ಪ್ರೇಮ ಸುದಯ ಕುಡಿಸುವೆ ಹರ ಪಿತಾ ಮಗ
ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡ ಅಸುರೇಂದ್ರ ಶ್ರೀ ವಿಮಲ ಮೂರ್ತಿಯ ಕಂಡನ ಸುರೇಂದ್ರ ಕಂಡನು ದಶವದನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಕೋದಂಡ ರಾಮನ ದಶವದನ ಕಂಡನು ದಶವದನ ಪುಂಡರೀಕಾಂಬಕನ ಪುಂಡರೀಕಾಂಬಕನ ಜಗದೋದ್ಧಂಡ ರೂಪನ ಖಂಡ ಬಲ ಬ್ರಹ್ಮಾಂಡ ಕೋಟಿಯ ತಂಡಗಳ ಕೃಪೆಗೊಂಡು ಸಲಹುವ ಜಾಂಡದೀಶನ ಕಂಡನು ದಶವದನ ಮೂರು ಮೂರ್ತಿಯ ರೂಪನ ವಿಶ್ವಾಕಾರ ಸಾರಸ ಗುಣದೀಪನ ವೀರನ ತೋರುತಿಗ ಮಾಯ ವಿಚಾರನ ಕ್ಷೀರಾಬ್ಧಿಶಯನ ಗಂಭೀರನ ಕಾರಣಿಕ ಸೂತ್ರಧಾರನ ಕಂಡನು ದಶವದನ ಕಂಡನು ದಶವದನ ಕಂಡನು ದಶವದನ ಚಾರು ನಿಗಮ ವಿದೂರ ನಿರುಪಮ ಶೂರ ಸುರುಚಿರಹಾರ ದುರಿತ ಸಂಹಾರ ಹರ ಸುರವಾರನುತ ಖಗವೇರಿ ದೀನೋದ್ಧಾರ ಎನಿಪನ ಕಂಡನು 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 ದಶವದನ ಕೋದಂಡ ರಾಮನ ಕಂಡನು ದಶವದನ ಧಾರೇಶ್ವರ ಭಾಗವತರಿಂದಲೇ ಪ್ರಸಿದ್ಧಿ ಪಡೆದ ಚೈತ್ರ ಚಂದನ ಪ್ರಸಂಗದಿಂದ ಹರಣವಳು ಹರುಷ ತಂದೆ ಪುರುಷ ಪುಂಗವ ಹರಣವಳು ಹರುಷ ತಂದೆ ಪುರುಷ ಪುಂಗವ ಹರಣ ಉಳುಗಿ ಹರುಷ ತಂದೆ ಪುರುಷ ಪುಂಗವ ಅರಿಯಲಾರೆ ಏನೋ ನೀನು ಮನವ ಎಲ್ಲವೋ ಅರಿಯಲಾರೆ ಏನೋ ನೀನು ಮನವ ಎಲ್ಲವೋ ಹರಣ ಉಳುಗಿ ಹರುಷ ತಂದೆ ಪುರುಷ ಪುಂಗವ ಅರಿಯಲಾರೆ ಏನು ನೀನು ಮನವ ಎಲ್ಲವ ಅರಿಯಲಾರೆ ಏನು ನೀನು ಮನವ ಎಲ್ಲವ ಪುರುಷ ಪುಂಗವ ಮನವ ಎಲ್ಲವ ಆ
ಮಂಜರಿ ತರುಣಿ ಬದಿಯ ಕುವರಿ ನಾನು ತರಣಿ ಮಂಜರಿ ತರುಣಿ ಬದಿಯ ಕುವರಿ ನಾನು ತರುಣಿ ಮಂಜರಿ ಮಾಣಿಕ್ಯ ಮಂಜರಿ ತರುಣಿ ಮಂಜರಿ ಮಾಣಿಕ್ಯ ಮಂಜರಿ ಸಿರಿಯ ಹಬ್ಬಗೆಂದು ನಾವು ಬಂದೆವಿ ಬರೆಯು ಸಿರಿಯ ಹಬ್ಬಗೆಂದು ನಾವು ಬಂದೆವಿ ಬರೀ ತರುಣಿ ಬಲಿಯ ಕುವರಿ ನಾನು ತರುಣಿ ಮಂಜರಿ ಸಿರಿಯ ಹಬ್ಬಗೆಂದು ನಾವು ಬಂದೆವಿ ಬರೀ ಸಿರಿಯ ಹಬ್ಬಗೆಂದು ನಾವು ಬಂದೆವಿ ಬರೀ ಪುರುಷ ಪುಂಗವ ಮನವ ಎಲ್ಲವ ಮಾಣಿಕ್ಯ ಮಂಜರಿ ಬಂದೆವಿ ಬರೀ ತರುಣಿ ಮಂಜರಿ ಮಾಣಿಕ್ಯ ಮಂಜರಿ ಸಿರಿಯ ಹಬ್ಬಗೆಂದು ನಾವು ಬಂದೆವಿ ಬರೀ ಸಿರಿಯ ಹಬ್ಬಗೆಂದು ನಾವು ಬಂದೆವಿ ಬರೀ ಹರಣವುಳುಹಿ ಹರುಷ ತಂದೆ ಪುರುಷ ಪುಂಗವ ಈಗ ಇನ್ನೊಂದು ಪದ್ಯ. ಈ ಹೊಸ ಪ್ರಸಂಗಗಳು ಪ್ರಾರಂಭ ಆದ ದಿನದಿಂದ ಟೈಟ್ಲ್ ಸಾಂಗ್ ಶಿರೋಗಾನ ಅಂತ. ಇದು ದೇವನಾಟವು ನೋಡು ಹೊಸ ಪ್ರೇಮಾನುರಾಗದ ಹಾಡು ಈ ಜಗವೇ ವಿಚಿತ್ರದ ಗೋಡು ಎಚ್ಚರದಿಂದ ಎಲ್ಲೆಡೆ ನೋಡು ಎಚ್ಚರದಿಂದ ಎಲ್ಲೆಡೆ ನೋಡು ಇದು ದೇವನಾಟವು ನೋಡು ಹೊಸ ಪ್ರೇಮಾನುರಾಗದ ಹಾಡು ಈ ಜಗವೇ ವಿಚಿತ್ರದ ಗೋಡು ಎಚ್ಚರದಿಂದ ಎಲ್ಲೆಡೆ ನೋಡು ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ ಒಮ್ಮೆ ಒಗ್ಗೂಡಿಸಿ ಒಮ್ಮೆ ಬೇರಾಗಿಸಿ ನಿಂತು ನೋಡಿ ನಗುವನ ವಿಧಿಯ ನಿಂತು ನೋಡಿ ನಗುವನ ವಿಧಿಯ ಇದು ದೇವನಾಟವು ನೋಡು ಹೊಸ ಪ್ರೇಮಾನುರಾಗದ ಹಾಡು. ಹೋ 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 ಆ ಓ
ಕೊಂಡಾಡಿರೋ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ 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 ಶರಣೆಗಣಿ ಸೋಮೇಶನ ಕೊಂಡಾಡಿರೋ ಶರಣೆಗಣಿ ಸೋಮೇಶನ ಕೊಂಡಾಡಿರೋ ಓಹೋ ಕೊಂಡಾಡಿರೋ ಆಹ ಕೊಂಡಾಡಿರೋ ಶ್ರೀಕರ ವಿಘ್ನೇಶ ಶರಣೋ ಶ್ರೀಕರ ವಿಘ್ನೇಶ ಶರಣೋ ನಮ್ಮ ಲೋಕ ರಕ್ಷಕ ದ್ಯಾವ ಶರಣೋ ನಮ್ಮ ಲೋಕ ರಕ್ಷಕ ದ್ಯಾವ ಶರಣೋ ಮುಕ್ಕಣ್ಣನೆಲ್ಲರೂ ಕೊಂಡಾಡಿರೋ ಶರಣೆಗೆ ಸೋಮೇಶನ ಕೊಂಡಾಡಿರೋ ಓಹೋ ಕೊಂಡಾಡಿರೋ ಆಹ ಕೊಂಡಾಡಿರೋ ಪ್ರಸಂಗ ಚಂದ್ರಹಾಸ. ನೋಡಿ ವಿಸ್ಮಿತನಾಗಿ ಉಭವನ ನೋಡಿ ವಿಸ್ಮಿತನಾಗಿ ಉಭವನ ನೋಡಿ ವಿಸ್ಮಿತನಾಗಿ ಉಭವನ ರೂಢಿಯಳು ಮಿಗಿಲಿನಿವು ಅಮಮ ರೂಢಿಯಳು ಮಿಗಿಲಿನಿವು ದಮಮ ಓಡದಿಯ ಮಂದಾನಿಲನ ನೋಡುವರೆ ಸೊಬಗ ನೋಡುವರೆ ಸೊಬಗ ಆ ಆ ಆ ಕಣ್ಗೆ ತೋರಿರಾಜಿಬುದಿಂದು ಬಲು ಚಂದ ಕಣ್ಗೆ ತೋರಿರಾಜಿಬುದಿಂದು ಬಲು
ಚಂದ ವಾರಿ ಕನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜಿಪುರೆಂದು ಬಲು ಚಂದ ಕಣ್ಗೆ ತೋರಿ ರಾಜಿಪುರೆಂದು ಬಲು ಚಂದ ಬಲು ಚಂದ ಬಲು ಚಂದ ದಾರೇಶ್ವರ ಭಾಗವತರಿಗೆ ಸ್ಟಾರ್ ಪಟ್ಟ ತಂದು ಕೊಟ್ಟಂಥ ಪದ್ಯ ಶೂದ್ರ ತಪಸ್ಸೆನೆಯ ಕಣಿ ಹೇಳಲು ಬಂದೆ. ಆದರೆ ಅವ್ರ ರೀತಿ ಹೇಳಲಿಕ್ಕಾಗೋದಿಲ್ಲ, ಒಂದು ಪ್ರಯತ್ನ ಅಷ್ಟೆ. ಕಣಿಯ ಹೇಳಲು ಬಂದೆ ಕೊರವಂಜಿ ನಾನಮ್ಮ, ಕಣಿಯ ಕೇಳಿರಮ್ಮ ನೀವು, ಕಣಿಯ ಕೇಳಿರಮ್ಮ ನೀವು, ಕಣಿಯ ಕೇಳಿರಮ್ಮ. ಆದದ್ದು ಆದಂಗೆ ಇದ್ದದ್ದು ಇದ್ದಂಗೆ, ಆದದ್ದು ಆದಂಗೆ ಇದ್ದದ್ದು ಇದ್ದಂಗೆ. ಬಪ್ಪದು ಬಪ್ಪಂಗೆ ಕಣಿ ಹೇಳುವೆ, ಬಪ್ಪದು ಬಪ್ಪಂಗೆ ಕಣಿ ಹೇಳುವೆ. ಮಾಟ ಮಂತ್ರವ ಬಲ್ಲೆ, ಊಟ ವೈದ್ಯವ ಬಲ್ಲೆ. ಮಾಟ ಮಂತ್ರವ ಬಲ್ಲೆ, ಕೂಟ ವೈದ್ಯವ ಬಲ್ಲೆ. ಎಷ್ಟೋ ತಪ್ಪದ ಗಂಗೆ ಕಣಿ ಹೇಳುವೆ, ಕಣಿಯ ಹೇಳಲು ಬಂದೆ ಕೊರವಂಜಿ ನಾನಮ್ಮ, ಕಣಿಯ ಕೇಳಿರಮ್ಮ ನೀವು, ಕಣಿಯ ಕೇಳಿರಮ್ಮ. ಸೋದರಿಕೆಯ ಲಗ್ನ ನಿಮಗೆ ಆದುದಲ್ಲವೇ, ಸೋದರಿಕೆಯ ಲಗ್ನ ನಿಮಗೆ ಆದುದಲ್ಲವೇ. ಮಾವ ಮೇದಿನಿಯನು ಕೊಟ್ಟುವನಕ್ಕೆ ಹೋದುದಿಲ್ಲವೇ, ಮಾವ ಮೇದಿನಿಯನು ಕೊಟ್ಟುವನಕ್ಕೆ ಹೋದುದಿಲ್ಲವೇ. ಹೌದಾದರೆ ಹೌದೌದೆನ್ನಿ, ಅಲ್ಲವಾದರೆ ಅಲ್ಲ ಎನ್ನಿ. ಆದರೇನು ಕಿರಿದೋ ದಿನದಿ ಭಾವನೆಗಳಲ್ಲಿ,
ಸೆರೆಯಾದುದವುದೇ ಸತಿಯು ಸಹಿತ ಸೋಲಿನಿಂದಲೇ ಸೆರೆಯೋಳಿದ್ದ ಕಾಲದಲ್ಲಿ ರಾಯ ಕೇಳು ಸತಿಯ ಬೆರೆತು ಮಗನ ಪಡೆದೆ ಸಟೆಯೋದಿಡವೋ ಸತಿಯ ಬೆರೆತು ಮಗನ ಪಡೆದೆ ಸಟೆಯೋದಿಡವೋ ಹೇಳು ಕಳಿಯೋ ಹೇಳಲು ಬಂದೆ ಕರವಂಜಿನ ನಮ್ಮ ಕಳಿಯ ಕೇಳಿರಮ್ಮ ನೀವು ಕಳಿಯ ಕೇಳಿರಮ್ಮ ನೀವು ಕಳಿಯ ಕೇಳಿರಮ್ಮ ಭಾವಗೈದ ಮೋಸ ಭಾವಗೈದ ಮೋಸ ನೀನು ತಿಳಿಯೇಳ ಭಾವಶುದ್ಧದಿಂದ ಸತ್ಯ ಕೇಳುವೆ ಕೇಳೋಣ ಮಂತ್ರಿ ಮಾತಿನಂತೆ ನಿಮ್ಮ ಸೆರೆಯ ಬಿಡಬೀಯ ರಾಜತಂತ್ರದಿಂದ ಶಿಶುವ ಗುಪ್ತ ಸ್ಥಳದೊಳೆಯುಳಿಯ ಅಂಜನವನು ಇಟ್ಟು ಮಗುವ ತೋರ್ಪೆ ನಾನು ಅಂಜಬಾರದೆಂದು ವಾಮಚಾರ ಗೈದಳು ವಾಮಚಾರ ಗೈದಳು ವಾಮಚಾರ ಗೈದಳು ಕಳಿಯೋ ಹೇಳಲು ಬಂದೆ ಕರವಂಜಿನ ನಮ್ಮ ಕಳಿಯ ಕೇಳಿರಮ್ಮ ನೀವು ಕಳಿಯ ಕೇಳಿರಮ್ಮ ಆದದ್ದು ಆದಂಗೆ ಇದ್ದದ್ದು ಇದ್ದಂಗೆ ಬಪ್ಪುದು ಬಪ್ಪಂಗೆ ಕಳಿ ಹೇಳುವೆ ಕಳಿಯೋ ಹೇಳಲು ಬಂದೆ ಕರವಂಜಿನ ನಮ್ಮ ಕಳಿಯ ಕೇಳಿರಮ್ಮ ನೀವು ಕಳಿಯ ಕೇಳಿರಮ್ಮ ವನದೇವಿಯ ವನದಾಸಿರಿಯ ಎನಿದು ವರ್ಣಿಪುದೆನ್ನ ಮನಸೋತುದು ಇನ್ನೆನಿದು ವರ್ಣಿಪುದೆನ್ನ ಮನಸೋತುದು ವನದೇವಿಯ ವನದಾಸಿರಿಯ ವನದೇವಿಯ ವನದಾಸಿರಿಯ ಎನಿತು ವರ್ಣಿಪುದೆನ್ನ ಮನಸೋತುದು ಇನ್ನೆನಿತು ವರ್ಣಿಪುದೆನ್ನ ಮನಸೋತುದು 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 ಎಲ್ಲಿ ನೋಡಿದರು ಅರಳಿರುವ ಸುಮವು ಎಲ್ಲಿ ನೋಡಿದರು ಅರಳಿರುವ ಸುಮವು ಅರಳಿರುವ ಸುಮವು ತುಂಬೆ ಝಲ್ಲೆಲ್ಲು ತುಂಬೆ ಝಲ್ಲೆಲ್ಲು ತುಂಬೆ ಝಲ್ಲೆಲ್ಲು ಬಂದೆರಗುವ ಚಂದವು ಎರಗುವ ಚಂದವು ಎರಗುವ ಚಂದವು ಮಲ್ಲಿಗೆಯ ಹೂಬಳ್ಳಿಗಳು ಮಲ್ಲಿಗೆಯ ಹೂಬಳ್ಳಿಗಳು ವಲ್ಲಭನ್ ಅಪ್ಪೀತ ಉಲ್ಲಾಸದು ವಲ್ಲಭನ್ ಅಪ್ಪೀತ ಉಲ್ಲಾಸದು ವನದೇವಿಯ ವನದಾಸಿರಿಯ ವನದೇವಿಯ ವನದಾಸಿರಿಯ ಎನಿತು ವರ್ಣಿಪುದೆನ್ನ ಮನಸೋತುದು ಇನ್ನೆನಿತು ವರ್ಣಿಪುದೆನ್ನ ಮನಸೋತು ಮನಸೋತುದು ಇಂಪಾಗಿ ಗಾಡುವ ಹೋಗಿಲೆಯು ಇಂಪಾಗಿ ಹಾಡುವ ಕೋಗಿಲೆಯು ಕೋಗಿಲೆ
ಮನ ತಂಪಾಗಿ ಕೇಳುವ ಕಲೆಯು ಹಾಯಾಗಿದೆ ಜೀವ ತಂಪಾಗಿದೆ ಹಾಯಾಗಿದೆ ಜೀವ ತಂಪಾಗಿದೆ ಎನಿತು ವರ್ಣಿಪುದೆನ್ನ ಮನಸೊತ್ತುದು ವನದೇವಿಯ ವನದಾಸಿರಿಯ ಎನಿತು ವರ್ಣಿಪುದೆನ್ನ ಮನಸೋತುದು ಎನ್ನ ಮನಸೋತುದು ಎನ್ನ ಮನಸೋತುದು. ನಮ್ಮೆಲ್ಲರ ಗುರುಗಳಾದ ದಾರೇಶ್ವರ ಅವರ ಕೊನೆಯ ಗಾನ ನಮನದ ಪದ್ಯ ದಯವಿಟ್ಟು 1 ನಿಮಿಷ 2 ನಿಮಿಷ. ಪ್ರಸಾದ್ ಮುಗಿಬಿಟ್ಟವರು ಬರೆದುಕೊಟ್ಟಂಥ 4 ಚರಣದ ಪದ್ಯ 3 ಜನ ಸೇರಿ ಹೇಳ್ತೇವೆ. ಮರೆಯ ಜೀವನ ನಿಮಗಿದು ನಮನ ಮರೆಯ ಚೇತನ ನಿಮಗಿದು ನಮನ ಚಿರದ ಶಾಂತಿಯ ಬಯಸಿ ಶುಭ ನಮನ ಚಿರದ ಶಾಂತಿಯ ಬಯಸಿ ಶುಭ ನಮನ ಶುಭ ನಮನ ಶುಭ ನಮನ. ಈಗ ನಮನ ಚಿರದ ಶಾಂತಿಯ ಬಯಸಿ ಶುಭ ನಮನ ಶುಭ ನಮನ. ಬಾಳ ಪುಟದಲ್ಲಿ ಸಾರ್ಥಕತೆಯಲ್ಲಿ ಬಾಳಿ ಸ್ವರ್ಗದಿ ಸ್ಥಾನ ಪಡೆದಿರಿ. ಬಾಳ ಪುಟದಲ್ಲಿ ಸಾರ್ಥಕತೆಯಲ್ಲಿ ಬಾಳಿ ಸ್ವರ್ಗದಿ ಸ್ಥಾನ ಪಡೆದಿರಿ. ಬಾಳಿ ಸ್ವರ್ಗದಿ ಸ್ಥಾನ ಪಡೆದಿರಿ. ಶೀಲ ಗುಣದಲ್ಲಿ ಸರ್ವರಲ್ಲಿ ನಿಜ ಮೇಲು ತರದಲ್ಲಿ ಬದುಕ ಕಂಡಿರಿ. ಶೀಲ ಗುಣದಲ್ಲಿ ಸರ್ವರಲ್ಲಿ ನಿಜ ಮೇಲು ತರದಲ್ಲಿ ಬದುಕ ಕಂಡಿರಿ ಬದುಕ ಕಂಡಿರಿ. ಪಾಲಲೋಚನ ಕೊಡುತ್ತ ಸದ್ಗತಿ ಮೇಲು ಲೋಕದಿ ಅಮರರಾಗಿರಿ. ಪಾಲಲೋಚನ ಕೊಡುತ್ತ ಸದ್ಗತಿ ಮೇಲು ಲೋಕದಿ ಅಮರರಾಗಿರಿ. ಕಾಲ ಕಾಲಗೂ ಹೊರ ಕುಟುಂಬಕ್ಕೆ ಆಲಯದಿ ನೆನಪಾಗಿ ಜೊತೆಗಿರಿ. ಕಾಲ ಕಾಲಗೂ ಹೊರ ಕುಟುಂಬಕ್ಕೆ ಆಲಯದಿ ನೆನಪಾಗಿ ಜೊತೆಗಿರಿ. ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ. ಕಾಲ ಕಾಲಕ್ಕೂ ವರ ಕುಟುಂಬಗೆ ಆಲಯದಿ ನೆನಪಾಗಿ ಜೊತೆಯಿರಿ. ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ. ಕಾಲ ಕಾಲಕ್ಕೂ ವರ ಕುಟುಂಬಕ್ಕೆ ಆಲಯದಿ ನೆನಪಾಗಿ ಜೊತೆಗಿರಿ. ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ. ನಿಮಗಿದೋ ನಮನ ಗಾನದಿ ನಿಮಗಿದೋ ನಮನ.
ಗಾನದಿ ನಮನ